ಏನು ಪಾರ್ಟಿನಾ? ಅಕ್ಕಯ್ಯ, ಏನು ವಿಶೇಷ ನಿಮಗ್ ಗೊತ್ತಾ? ನಂಗೆ ಗೊತ್ತಿಲ್ಲ. ಪಾರ್ಟಿ ಯಾವ ವಿಷಯಕ್ಕೆ ಬೇಕಾದ್ರೂ ಆಗಿರ್ಲಿ, ಮಿಂಚೋದಂತೂ ನಾನು. ಅಯ್ಯೋ, ಬರೀ ಮಿಂಚೋದೇನು, ಗುಡುಕ್ತೀಯ, ಬೋರ್ಗರ್ತೀಯ, ಮಳೆ ಸುರಿತೀಯ, ಆದ್ರೆ ನಾವು ನೋಡಕ್ಕಾಗಲ್ಲ ಅಷ್ಟೇ. ಸುಮ್ಮನೆ ಕೂತ್ಕೊಳ್ರಿ, ಎಲ್ರ ಮುಂದೆ ಬೇಕಾಯ್ದಲ್ಲ. ನಿಮ್ಗೆ ನಾನು ಏನ್ ಮಾಡಿದ್ರು ನೋಡಕ್ಕಾಗಲ್ಲ. ಅದೇ ಬೇರೆ ಯಾರಾದ್ರೂ ಮಾಡ್ತಿರ್ಲಿ, ಆವಾಗ ಮಾತ್ರ ಹಿ ಹಿ ಅಂತ ನೋಡ್ತಿರ್ತೀರ. ಅಮ್ಮ, ಪಾರ್ಟಿ ಅಂದ್ರೆ ನಾವೆಲ್ಲ ರೆಡಿ ಆಗ್ಬೇಕು, ಅದ್ರ ಬಗ್ಗೆ ಯೋಚನೆ ಮಾಡು. ಕರೆಕ್ಟ್ ಆಗಿ ಹೇಳ್ದೆ. ನಾನು ಈ ಪಾರ್ಟಿಯಲ್ಲಿ ಏನಾದ್ರು ಡಿಫ್ರೆಂಟ್ ಆಗಿ ಹೇರ್ ಸ್ಟೈಲ್ ಮಾಡ್ಕೊಳ್ತೀನಿ. ಪ್ರಾಬ್ಲಿ ಕರ್ಲಿ ಹೇರ್. ಅಮ್ಮ, ಗೌನ್ ಹಾಕೋ, ಚೆನ್ನಾಗಿರುತ್ತೆ. ಹೌದೌದು, ನಾನು ಏನ್ ಹಾಕೊಂಡ್ರು ಚೆನ್ನಾಗೆ ಕಾಣಿಸ್ತೀನಿ ಕಣೆ. ಹೌದೌದು, ಗೌನ್ ಅಂತೂ ಗೋಣಿ ಚೀಲ ಇದ್ದಾಗಿರುತ್ತೆ. ನೋಡಿ ನೋಡಿ, ಅವ್ರ ಪ್ಲ್ಯಾನ್ಗಳು, ಅವ್ರ ಕ್ಯಾಲ್ಕುಲೇಷನ್ ನೋಡ್ತಿದ್ರೆ ಈ ಸಲ ನಮ್ಮದು ಟುಸ್ ಪಟಾಕಿ ಆಗೋದು ಗ್ಯಾರಂಟಿ. ಬರೆದಿಟ್ಕೊಡಿ. ಈ ಸಲ ನಮ್ಮ ಪ್ಲಾನ್ ಏನಾದರೂ ಫೇಲ್ ಆಯಿತು ಅಂದರೆ ಅದಕ್ಕೆಲ್ಲ ಹೊಣೆ ನೀನೇ ಅಣ್ಣ. ಸುಮ್ಮನಿದಿರಲ್ಲ ಡ್ಯಾಡ್, ಏನಾದರೂ ಮಾತಾಡಿ. ಮಾತಾಡೋಲ್ಲ, ಮಾಡಿ ತೋರಿಸ್ತೀನಿ, ನೋಡ್ತಾ ಇರಿ. ನೋಡ್ತಾನೆ ಇದ್ದೀನಿ ನೀನು ಮಾಡ್ತಿರೋದೆಲ್ಲ. ಎಕ್ಸಾಕ್ಟ್ಲಿ. ಪ್ರತಿ ಸರ್ತಿನೂ ನಮ್ಮ ಮುಖಕ್ಕೆ ಮಸಿ ಬಳ್ಕೊಂಡೇ ಓಡಾಡೋದಾಯ್ತು. ಅಷ್ಟೇ ನನ್ನ ಕೈಲಿಂದ ಆಗೋದು. ಒಂದ್ ನಿಮಿಷ, ಪಾರ್ಟಿ ಅರೇಂಜ್ ಮಾಡ್ಬೇಕು ಅಂತ ಹೇಳಿದ್ ಯಾರು ವಿವೇಕ್? ಅದನ್ನ ಮೊದ್ಲು ಹೇಳಿ. ಇನ್ಯಾರು? ನಮ್ ಕರ್ಣ ಸರ್ರೆ. ಅವ್ರೇನೋ ಸ್ಪೆಷಲ್ ಆದ ವಿಷಯನ ಅನೌನ್ಸ್ ಮಾಡ್ಬೇಕಂತೆ, ಅದಕ್ಕೆ ಪಾರ್ಟಿ ಅರೇಂಜ್ ಮಾಡು ಅಂತ ನನಗೆ ಹೇಳಿದ್ರು. ಏನು ನಮ್ ಕರ್ಣ ಹೇಳಿದ್ನಾ? ಸರಿ, ಹಾಗಾದ್ರೆ ಪಾರ್ಟಿಗೆ ಅರೇಂಜ್ ಮಾಡು. ಹಾಗಾದ್ರೆ ನಾನು ಒಳ್ಳೆ ಡಿಸೈನರ್ಗೆ ಹೇಳಿ ಬ್ಲಾಕ್ ಕಲರ್ ಡ್ರೆಸ್ ಹೊಲ್ಸ್ಕೊಂಡ್ಬಿಡ್ತೀನಿ. ಸೂಪರ್ ಆಗಿರುತ್ತೆ, ಸಣ್ಣಗ್ ಕಾಣಿಸ್ತೀನಿ. ಅಯ್ಯೋ, ಡಾರ್ಕೆಸ್ಟ್ ಬ್ಲ್ಯಾಕ್ ಹಾಕೋ, ಕಾಣಿಸೋದೇ ಇಲ್ಲ. ಜೊತೆಗೆ ಯಾವ ಕಲರ್ ಅಲ್ಲಿ ಉದ್ದ ಕಾಣಿಸ್ತೀಯೋ ಅದನ್ನು ಹಾಕೊಂಡ್ಬಿಡು. ಈ ಪಾರ್ಟಿ ಯಾಕೆ ಅಂತ ನನ್ ಗೆಸ್ ಮಾಡ್ಲಾ? ಏನಿರ್ಬೋದೆ? ಕರ್ಣನ್ ಮದ್ವೆ ಆಯ್ತು, ಹನಿಮೂನ್ಗೆ ಹೋಗ್ಬಿಟ್ಟು ಬಂದ, ಈಗ ಸಿಹಿ ಸುದ್ದಿ. ಏನೇ ಅದು, ಸರಿಯಾಗಿ ಹೇಳುದು ಬೇಗ. ಈ ಮನೆಗೆ ಪುಟ್ಟು ಮಗು ಬರುತ್ತೆ.